ಹಲೋ ಗೆಳೆಯರೇ, ನಾನು ಸುಷ್ಮಾ ಜರ್ಮನಿಯಿಂದ ಕನ್ನಡ ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ NRW ಸ್ಟೇಟಲ್ಲಿರುವ ಹ್ಯಾಮ್ ಅನ್ನೋ ಪ್ರದೇಶದಲ್ಲಿ ಶ್ರೀ ಸಿದ್ಧಿವಿನಾಯಕ ಟೆಂಪಲ್ ಅನ್ನೋ ಜಾಗಕ್ಕೆ ಬಂದಿದ್ದೀವಿ. ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು, ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಯಿತು ತೇರೆಲ್ಲ ನಡೀತಾ ಇದೆ ಅಂತ. वराहरूपं देववरीशं परस्मितवदनं वज्रदन्तदर ಇಲ್ಲಿಯ ಜನ ಮತ್ತು ಅವ್ರ ಸಂಭ್ರಮ ನೋಡಿನೇ ನಾನು ಖುಷಿಯಾಗ್ಬಿಟ್ಟೆ. ಎಷ್ಟು ಚೆನ್ನಾಗಿ ಪ್ರತಿಯೊಬ್ಬರೂ ಕೂಡ ಟ್ರೆಡಿಷ್ನಲ್ ವೇರಲ್ಲಿ ರೆಡಿಯಾಗಿ ಬಂದಿದ್ದರು. ವಿದೇಶದಲ್ಲಿದ್ದರೂ ಕೂಡ ಆಚಾರ ವಿಚಾರಗಳನ್ನು ಪಾಲಿಸ್ತಾ ಇದ್ದಾರೆ. ಇಷ್ಟು ಜನ ನೋಡಿನೇ ನಾನಂತೂ ಬೆರಗಾಗ್ಬಿಟ್ಟೆ. ಇವರೆಲ್ಲರೂ ನಮ್ಮ ಶ್ರೀಲಂಕಾ ಮತ್ತು ಇಂಡಿಯನ್ಸ್ ಆಗಿದ್ದಾರೆ. वराहरूपं देववरीशं परस्मितवदनं वज्रदन्तदर रक्षाकवचम्. जय श्री राम. ಹಲೋ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ಹೊರಗಡೆ ಬಂದಾಗ ಇಲ್ಲಿ ಜಾತ್ರೆ ಥರ ಪ್ರತಿಯೊಂದು ಕೂಡ ಹಾಕಿದ್ರು. ಊಟ, ತಿಂಡಿ, ತಿನಿಸು, ಪೂಜೆ ಐಟಮ್ಸು ಪ್ರತಿಯೊಂದು ಕೂಡ ಇತ್ತು. ಇಲ್ಲಿ ನಾವು ನೋಡ್ಬೋದು, ಇದು ಮನೆಯಲ್ಲಿ ಮಾಡಿರುವ ಮಿಕ್ಸ್ಚರ್ ಆಗಿತ್ತು. ಇದು ಅಪ್ರಾಕ್ಸಿಮೇಟ್ಲಿ ಒಂದು 10 ಯೂರೋ ಇತ್ತು 1 kg ಮಿಕ್ಸ್ಚರು. ಹಲೋ. ನನಗೆ ಇದು ಜರ್ಮನಿಯಲ್ಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಈ ಥರ ಸ್ಟಾಲ್ಸ್ ಎಲ್ಲ ನೋಡಿ ನನಗೆ ಬಹಳ ಇಷ್ಟ ಆಯಿತು. ನಾನು ಇಂಡ್ಯಾದಲ್ಲೇ ಇದ್ದೀನಿ ಅನ್ನೋ ಥರ ಅನ್ನಿಸ್ತು. ನಮ್ಮೂರಲ್ಲಿ ಜಾತ್ರೆ ಎಲ್ಲ ನಡೆಯುತ್ತಲ್ಲ, ಅದೇ ರೀತಿಯಲ್ಲಿ ನನಗೆ ಇದು ಕಾಣಿಸ್ತಾ ಇತ್ತು. ಇಂಡ್ಯಾದಲ್ಲೇ ಇದ್ದೀನಿ ಅನ್ನೋ ಒಂದು ಫೀಲ್ ಬಂತು ನನಗೆ. ಪೂಜೆ ಪುರಸ್ಕಾರ, ತೇರು ಅದೆಲ್ಲ ನೋಡಿದ ಮೇಲೆ ಇಂಡ್ಯಾದಲ್ಲೇ ಇದ್ದೀನಿ ಅಂತಲೇ ಅನ್ನಿಸ್ತು ನನಗೆ. ಅಪ್ರಾಕ್ಸಿಮೇಟ್ಲಿ ಒಂದು 15 to 20 ಸ್ಟಾಲ್ಸ್ ಇತ್ತು ಅಂತಲೇ ಹೇಳ್ಬೋದು. ಬಟ್ಟೆಯಿಂದ ಹಿಡಿದು, ಪೂಜೆ ವಸ್ತುಗಳಿಂದ ಹಿಡಿದು, ತಿಂಡಿ ತಿನಿಸುಗಳಿಂದ ಹಿಡಿದು ಪ್ರತಿಯೊಂದು ಕೂಡ ಇತ್ತು. కిలో 3 సారి 80 రూపాయలు పోట్రు. ಸೌತ್ ಕರ್ನಾಟಕ. ಸೌತ್ ಕರ್ನಾಟಕ. తీసుకొస్తాయి
ನನಗೆ ವಡ ಎಲ್ಲ ನೋಡಿದ್ಮೇಲೆ ತಿನ್ನಬೇಕು ಅಂತ ಆಸೆ ಆಗಿಬಿಡ್ತು. ಸೊ 4 ಯೂರೋಸ್ ಕೊಟ್ಟರೆ 4 ವಡ ಬರುತ್ತೆ. ಸೊ ವರ್ತ್ ಇಟ್ ಅಂತ ಅನ್ನಿಸ್ತು. ಸೊ ಟೇಸ್ಟ್ ಮಾಡೋಣ ಅಂತ ಟೇಸ್ಟ್ ಮಾಡಿದ್ವಿ. ಚೆನ್ನಾಗಿತ್ತು, ಊಟ ಪ್ರತಿಯೊಂದು ಚೆನ್ನಾಗಿತ್ತು. ಇದು ಕೊತ್ತು ಪರೋಟ ನಾನ್ ವೆಜ್ಜಲ್ಲಿ ಬರುತ್ತೆ, ಬಟ್ ಇದು ದೇವಸ್ಥಾನ ಆಗಿರೋದ್ರಿಂದ ವೆಜ್ಜಲ್ಲಿ ಮಾಡಿಕೊಟ್ಟಿದ್ದಾರೆ, ಸೋಯಾ ಚಂಕ್ಸ್ ಎಲ್ಲ ಹಾಕಿ. ನಾವು ಇದನ್ನು 2 ಪ್ಲೇಟ್ಸ್ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದರು. ನಾವು ಎಲ್ಲ ತಿಂಡಿ ತಿನಿಸುಗಳೆಲ್ಲ ತಿನ್ಕೊಂಡ್ಬಿಟ್ಟು ನೆಕ್ಸ್ಟ್ ತೇರು ನೋಡೋಣ ಅಂತ ಹೊರಟ್ವಿ. ತೇರು ಸ್ಟಾರ್ಟ್ ಆಯಿತು. ಇದು ತೇರು ಮತ್ತು ಆ ಡ್ರಮ್ ಸೌಂಡ್ ಅಂದರೆ ಬಹಳ ಇಷ್ಟ. ಸೊ ಅದನ್ನೆಲ್ಲ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ಮೇಲೆ ನಾವಲ್ಲಿಂದ ಹೊರಟ್ವಿ. ಇದಾಗಿತ್ತು ಜರ್ಮನಿಯ ಟೆಂಪಲ್ ವಿಸಿಟ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.